ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಇಂದಿನ ದಿನದ ಜ್ಯೋತಿಷ್ಯ ಶಾಸ್ತ್ರ ಹಾಗೆ ಪ್ಲಾನೆಟ್ ಆಸ್ಟ್ರಾಲಜಿಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮಾಹಿತಿಯನ್ನು ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಡಿತ್ ಡಾಕ್ಟರ್ ದಿನೇಶ್ ಗುರೂಜಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ವೀಕ್ಷಕರೇ, ನಿನ್ನೆ ನಮ್ಮ ಭಾರತ ಇತಿಹಾಸವನ್ನ ಸೃಷ್ಟಿ ಮಾಡಿದೆ ಅಂತಾನೆ ಹೇಳ್ಬೋದು. 41 ವರ್ಷಗಳ ಬಳಿಕ ಬಾಹ್ಯಾಕಾಶದಲ್ಲಿ ಭಾರತೀಯರಾದಂತಹ ಶುಭಾಂಶು ಶುಕ್ಲಾ ತಮ್ಮ ಗಗನಯಾನವನ್ನ ಪ್ರಾರಂಭಿಸಿರುವಂಥದ್ದು. ಆ ಒಂದು ಗಗನಯಾನ ಕೂಡ ಯಶಸ್ವಿಯಾಗಿರುವಂಥದ್ದು. ಇನ್ನು ಈ ಕುರಿತಂತೆ ಯುಗಾದಿ ಭವಿಷ್ಯದಲ್ಲಿ ಗುರುಗಳು ಕೂಡ ಮಾಹಿತಿಯನ್ನ ನೀಡಿದ್ರು. ಅಂದ್ರೆ ನಮ್ಮ ಭಾರತ ಬಾಹ್ಯಾಕಾಶದಲ್ಲಿ ಉತ್ತಮವಾದಂತಹ ಸಾಧನೆಯನ್ನ ಮಾಡುತ್ತೆ ಎನ್ನುವ ಬಗ್ಗೆ ಮಾಹಿತಿಯನ್ನ ಕೂಡ ನೀಡಿದ್ರು. ಅವರ ಭವಿಷ್ಯವಾಣಿ ಮತ್ತೊಂದು ಬಾರಿ ನಿಜವಾಗಿರುವಂಥದ್ದು. ಇನ್ನು ಈ ಕುರಿತಂತೆ ಗುರೂಜಿಯವರು ಕೂಡ ಮಾತನಾಡ್ತಾ ಹೋಗ್ತಾರೆ. ಗುರುಗಳೇ, ಇನ್ನು ಸಾಕಷ್ಟು ವಿಚಾರಗಳಾಗಿರ್ಬೋದು, ಕೊರೋನಾ ಆಗಿರ್ಬೋದು, ಗಡಿ ಭಾಗದ ವಿಚಾರಗಳಾಗಿರ್ಬೋದು, ಎಲ್ಲವೂ ಕೂಡ ನಿಮ್ಮ ಭವಿಷ್ಯವಾಣಿಗಳು ನಿಜವಾಗ್ತಾ ಇರುವಂಥದ್ದು. ಇವತ್ತು ಕೂಡ ನಿಜವಾಗಿರುವಂಥದ್ದು. ಭಾರತ ನಿಜಕ್ಕೂ ಕೂಡ ಬಾಹ್ಯಾಕಾಶದಲ್ಲಿ 41 ವರ್ಷಗಳ ಬಳಿಕ ಇತಿಹಾಸವನ್ನ ಸೃಷ್ಟಿ ಮಾಡಿರುವಂಥದ್ದು. ಈ ಬಗ್ಗೆ ಏನು ಹೇಳ್ತೀರಾ? ಅದಕ್ಕೂ ಮುನ್ನ ಆ ಒಂದು ವಿಡಿಯೋವನ್ನ ನೋಡ್ಕೊಂಡ್ ಬಂದ್ಬಿಡೋಣ. ಇರ್ತಕ್ಕಂಥದ್ದು ಗುರು ನೇಮ್ ಅಂಡ್ ಫೇಮ್ ಬರ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇಲ್ಲಿ ಹೊಸ ಆವಿಷ್ಕಾರಗಳನ್ನ ತೊಗೊಂಬರ್ತಾರೆ, ನ್ಯೂ ಇನ್ವೆನ್ಷನ್ಸ್, ನ್ಯೂ ರಿಸರ್ಚ್ ಆಗುತ್ತೆ. ಸ್ಪೇಸಲ್ಲಿ ಕೂಡ ಇಂಡಿಯಾ ಯಾವುದೋ ಒಂದು ದಾಪುಕಾಲಾಗುತ್ತೆ. ಸ್ಪೇಸ್ ಅಂದರೆ ಈ ಒಂದು ಸ್ಯಾಟಲೈಟ್ ಲಾಂಚ್, ಯಾಕಂದರೆ ಅದೆಲ್ಲ ಸ್ವಲ್ಪ ಟೆಕ್ನಿಕಲಿ ಇರ್ತಕ್ಕಂಥದ್ದು. ಅವೆಲ್ಲ ಸ್ಪೇಸ್ ಲಾಂಚ್ ಆದಾಗ ಒಂದು ನೇಮ್ ಅಂಡ್ ಫೇಮ್ ಇಂಡಿಯಾಗೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಬರೋಬ್ಬರಿ 41 ವರ್ಷಗಳ ಬಳಿಕ ಅಂತರಿಕ್ಷ ಕಕ್ಷೆಗೆ 2ನೇ ಭಾರತೀಯ ಈಗ ಎಂಟ್ರಿ ಆಗಿರುವಂಥದ್ದು ಗಮನಿಸ್ತಾ ಇರ್ಬೋದು. ಈಗಾಗಲೇ ಡಾಕಿಂಗ್ ಕೂಡ ಕಂಪ್ಲೀಟ್ ಆಗಿದೆ. ಆ ಮೂಲಕ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಶುಭಾಂಶು ಶುಕ್ಲಾ ಅವರು ಹೊಸ ಇತಿಹಾಸವನ್ನು ರಚನೆ ಮಾಡಿದ್ದಾರೆ. ಬಾಹ್ಯಾಕಾಶದಲ್ಲಿ ಆಕ್ಸಿಯಂ 4 ನೌಕೆ ಡಾಕಿಂಗ್ ಪ್ರಕ್ರಿಯೆ ಕಂಪ್ಲೀಟ್ ಆಗಿ ಪೂರ್ಣಗೊಂಡಿದೆ, ಯಶಸ್ವಿ ಕೂಡ ಆಗಿರುವಂಥದ್ದು. ಅಲ್ಲಿಗೆ ಒಂದು ದೊಡ್ಡ ಇತಿಹಾಸ ರಚನೆಯಾಗಿದೆ ಭಾರತದ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ನೋಡಿ, ನಾವು ಈ ಹಿಂದೆ ಚಂದ್ರಯಾನ 3 ಗಮನಿಸಿದಂತಹ ಸಂದರ್ಭದಲ್ಲಿ ಬಾಹ್ಯಾಕಾಶ, ಈ ಭಾರತದ ಬಾಹ್ಯಾಕಾಶ ವಲಯಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಗೆಲುವು ಅದಾಗಿತ್ತು. ಅದಾದ ನಂತರ ಅತಿ ದೊಡ್ಡ ಗೆಲುವನ್ನು ಇದಕ್ಕೆ ಗಮನಿಸ್ತಾ ಇದ್ದೀವಿ. ಇರ್ತಕ್ಕಂಥದ್ದು ಗುರು ನೇಮ್ ಅಂಡ್ ಫೇಮ್ ಬರ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇಲ್ಲಿ ಹೊಸ ಆವಿಷ್ಕಾರಗಳನ್ನ ತೊಗೊಂಬರ್ತಾರೆ, ನ್ಯೂ ಇನ್ವೆನ್ಷನ್ಸ್, ನ್ಯೂ ರಿಸರ್ಚ್ ಆಗುತ್ತೆ. ಸ್ಪೇಸಲ್ಲಿ ಕೂಡ ಇಂಡಿಯಾ ಯಾವುದೋ ಒಂದು ದಾಪುಕಾಲಾಗುತ್ತೆ. ಸ್ಪೇಸ್ ಅಂದರೆ ಈ ಒಂದು ಸ್ಯಾಟಲೈಟ್ ಲಾಂಚ್, ಯಾಕಂದರೆ ಅದೆಲ್ಲ ಸ್ವಲ್ಪ ಟೆಕ್ನಿಕಲಿ ಇರ್ತಕ್ಕಂಥದ್ದು. ಅವೆಲ್ಲ ಸ್ಪೇಸ್ ಲಾಂಚ್ ಆದಾಗ ಒಂದು ನೇಮ್ ಅಂಡ್ ಫೇಮ್ ಇಂಡಿಯಾಗೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಬರೋಬ್ಬರಿ 41 ವರ್ಷಗಳ ಬಳಿಕ ಅಂತರಿಕ್ಷ ಕಕ್ಷೆಗೆ 2ನೇ ಭಾರತೀಯ ಈಗ ಎಂಟ್ರಿ ಆಗಿರುವಂಥದ್ದು ಗಮನಿಸ್ತಾ ಇರ್ಬೋದು. ಈಗಾಗಲೇ ಡಾಕಿಂಗ್ ಕೂಡ ಕಂಪ್ಲೀಟ್ ಆಗಿದೆ. ಆ ಮೂಲಕ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಶುಭಾಂಶು ಶುಕ್ಲಾ ಅವರು ಹೊಸ ಇತಿಹಾಸವನ್ನು ರಚನೆ ಮಾಡಿದ್ದಾರೆ. ಬಾಹ್ಯಾಕಾಶದಲ್ಲಿ ಆಕ್ಸಿಯಂ 4 ನೌಕೆ ಡಾಕಿಂಗ್ ಪ್ರಕ್ರಿಯೆ ಕಂಪ್ಲೀಟ್ ಆಗಿ ಪೂರ್ಣಗೊಂಡಿದೆ, ಯಶಸ್ವಿ ಕೂಡ ಆಗಿರುವಂಥದ್ದು. ಅಲ್ಲಿಗೆ ಒಂದು ದೊಡ್ಡ ಇತಿಹಾಸ ರಚನೆಯಾಗಿದೆ ಭಾರತದ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ನೋಡಿ, ನಾವು ಈ ಹಿಂದೆ ಚಂದ್ರಯಾನ 3 ಗಮನಿಸಿದಂತಹ ಸಂದರ್ಭದಲ್ಲಿ ಬಾಹ್ಯಾಕಾಶ, ಈ ಭಾರತದ ಬಾಹ್ಯಾಕಾಶ ವಲಯಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಗೆಲುವು ಅದಾಗಿತ್ತು. ಅದಾದ ನಂತರ ಅತಿ ದೊಡ್ಡ ಗೆಲುವನ್ನು ಇದಕ್ಕೆ ಗಮನಿಸ್ತಾ ಇದ್ದೀವಿ. ಗುರುಗಳೇ, ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗೋದಾದರೆ ಮೊದಲು ಹೇಳಬೇಕಾದ್ರೆ ವಂದನೆಗಳನ್ನ ಹೇಳ್ತೀನಿ. ನಮ್ಮ ಸ್ಪೇಸ್ ಸ್ಟೇಷನ್ ಇರ್ತಕ್ಕಂಥ ಆ ರೂವಾರಿ ಯಾರಿರ್ತಾರೋ, DRDO ಇರ್ಬೋದು, ISRO ಇರ್ಬೋದು, ಆ ಸ್ಪೇಸಿಗೆ ಕಳಿಸಿರ್ತಕ್ಕಂಥ ಆ ವ್ಯಕ್ತಿ ಭಾಳ ಅದ್ಭುತ ಸಾಧನೆ ಮಾಡಿದ್ದಾರೆ. ಅವ್ರಿಗೆ ಶ್ಲಾಘನೀಯ ಮತ್ತು ವಂದನೆಗಳನ್ನ ಫಸ್ಟು ನಾವು ಅರ್ಪಿಸೋಣ. ಯಾಕಂದರೆ ಅವರವರ ಒಂದು ಸಾಧನೆ, ಹೇಗೆ ಗ್ರಹಗಳು ಮತ್ತು ಭಗವಂತ ಪ್ರಚೋದನೆ ಮಾಡ್ತಾನೆ, ಲಿಮಿಟೆಡಲ್ಲಿ ಪ್ರಚೋದನೆ ಮಾಡ್ತಾನೆ, ಸ್ವಲ್ಪ ಮಟ್ಟಿಗೆ ಮಾತ್ರ ಪ್ರಚೋದನೆ ಕೊಡ್ತಾನೆ. ನಾನು ಯಾರು ಅಂತ ತೋರ್ಸೋಕ್ಕೆ ಸ್ವಲ್ಪ, ಇನ್ನು ಮುಂದೆ ಬರೀ ಒಂದು ಸ್ವಲ್ಪ ಲಕ್ಷ ಕಿಲೋಮೀಟರ್ ಅಲ್ಲ, ಕೋಟಿ ಕಿಲೋಮೀಟರ್ ದೂರನೂ ನೀನು ಬರ್ಬೋದು ಅಂಥೇಳಿ ಈ ಒಂದು ಕ್ರಿಯೇಷನ್ನು ಜಾಗ ಮಾಡಿಕೊಡುತ್ತೆ ಖಂಡಿತ. ಅದಕ್ಕೆ ಮೂಲ ನಾವು ಬರಬೇಕಾಗಿರೋದು ವಾಪಸ್ಸು ಧರ್ಮಕ್ಕೇ. ಆ ಧರ್ಮದಲ್ಲಿ
ಆಧ್ಯಾತ್ಮಿಕಕ್ಕೆ ಬಂದರೆ ಇನ್ನೂ ಫಾಸ್ಟರ್ ಆಗಿ ನಾವು ಎಕ್ಸ್ಪ್ಲೋರ್ ಮಾಡ್ಬೋದು. ಮೊದಲನೇದು. ಎರಡನೇದು, ಇವತ್ತು ಜ್ಯೋತಿಷ್ಯದಲ್ಲಿ ನಾವು ಮುಂಚೆನೇ ಹೇಳಿದ್ದು ತುಂಬ ಯಾಕೆ ವೈರಲ್ ಆಗಿಲ್ಲ ಅಂತ ಹೇಳೋಕ್ಕೆ ಕಾರಣ, ಒಂದು ಜ್ಯೋತಿಷ್ಯನ ಎಂಟೈರ್ ಪಬ್ಲಿಕ್ಕು ಕಾಮನೆಗಳಿಗೆ ಯೂಸ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಕಾಮನೆಗಳು ಅಂದರೆ ಮೊದಲು ಮದುವೆ. ಇನ್ನು ಜ್ಯೋತಿಷ್ಯನ ಮದುವೆ ಒಂದು ಬಿಟ್ಬಿಟ್ರೆ, ಮದುವೆ ಆಗೋದು ಒಂದು ಹೆಣ್ಣಿನ ಜೊತೆನೇ. ಅದರಲ್ಲಿ 108 ವಿಚಾರಗಳನ್ನ ತಗೊಂಡು ಜ್ಯೋತಿಷ್ಯನ ಅಳೆದು ತೂಗಿ ಕುಗ್ಗಿಸಿ ಹಿಗ್ಗಿಸಿ ಶೋಧ ಮಾಡಿ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅದರಲ್ಲೂ ಕೂಡ ನಮ್ಮ ಕಾಂಪೌಂಡರ್ಸ್ ಆಗಿರ್ಬೋದು, ಎಲ್ಲದರಲ್ಲೂ ವಿವಾಹ ಮಾತಾಡ್ಕೊಂಡು ಬಂದು ಈ ಜ್ಯೋತಿಷ್ಯದ ನಿಜವಾದ ಸತ್ವ ಸತ್ತೋಗಿದೆ. ನಿಜವಾದ ಸತ್ವ. ಈಗ ನಾನು ದೇಶದ ಬಗ್ಗೆ, ಪ್ರಪಂಚದ ಬಗ್ಗೆ ಈ ರೀತಿ ಆಗುತ್ತೆ ಅಂತ ಹೇಳಿ ಮೇದಿನಿ ಜ್ಯೋತಿಷ್ಯದಲ್ಲಿ ಹೇಳ್ತಾ ಹೋದರೆ, ಒಬ್ಬ ಮನುಷ್ಯನಿಗೆ ಉತ್ಸಾಹ ಬರೋದೇ ಇನ್ನೊಬ್ಬ ವ್ಯಕ್ತಿ ಅದನ್ನು ಪಾಲಿಸಿದಾಗ ಅದರ ಬಗ್ಗೆ ಅಭಿವ್ಯಕ್ತ ಪಡಿಸಿದಾಗ. ಯಾವಾಗ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಅದಕ್ಕೆ ಹೆಚ್ಚು ಒತ್ತು ಕೊಡೋಲ್ವೋ, ಜ್ಯೋತಿಷ್ಯ ಶಾಸ್ತ್ರ ವೈಯಕ್ತಿಕವಾಗಿ ಉಳಿದುಬಿಡುತ್ತೆ. ನನಗೆ ಕೆಲಸ ಯಾವಾಗ ಸಿಗುತ್ತೆ, ನನಗೆ ಏನು ಓದ್ತೀನಿ. ಯಾಕೆಂದರೆ ಇವತ್ತು ಜಸ್ಟ್ ಒಂದು ಹೇಳ್ತೀನಿ, ಈ ಕಾರ್ಯಕ್ರಮ ಇಷ್ಟು ತೋರಿಸ್ತಾ ಇದ್ದೀವಲ್ಲ, ಕರೆ ಮಾಡಿದ ಕೂಡಲೇ ನನ್ನ ಮಗನ ಬಗ್ಗೆ ಹೇಳಿ, ನನಗೆ ಮದುವೆ ಆಗುತ್ತೆ ಹೇಳಿ, ನನಗೆ ಗೌರ್ಮೆಂಟ್ ಕೆಲಸ ಯಾವಾಗ ಸಿಗುತ್ತೆ ಹೇಳಿ, ಜನರು ಈ ರೀತಿ ಮೌಢ್ಯಕ್ಕೊಳಗಾಗಿರ್ತಕ್ಕಂಥದ್ದು. ಯಾರೂ ಆಗಲಿ, ನೀವು ಇಷ್ಟು ದಿವಸ ವಾಹಿನಿ ನೋಡ್ತಾ ಕೂತ್ಕೊಂಡಿರ್ತಕ್ಕಂಥವ್ರು, ಅವರು ಕಾಲಲ್ಲಿ ಬ್ಯುಸಿ ಇರ್ತಾರೆ, ನನ್ನ ವಿಚಾರಗಳಲ್ಲಿ ಬ್ಯುಸಿ ಇರಲ್ಲ ಅವರು. ಪುಲ್ವಾಮಾ ದಾಳಿ ಆಗಿರ್ಬೋದು, ಇಂಡಿಯಾ ಪಾಕಿಸ್ತಾನ್ ವಾರ್ ಆಗಿರ್ಬೋದು, ಹಾಗೆ ಫ್ಲೈಟ್ ಪತನ ಆಗಿರ್ಬೋದು, ಈಗ ಮಾರ್ಚಲ್ಲೇ ಹೇಳಿರ್ತಕ್ಕಂಥ ಸ್ಪೇಸಲ್ಲಿ ಒಂದು ಹೆಸರು ಮಾಡುತ್ತೆ ಇಂಡಿಯಾ ಅಂತ ಹೇಳಿರ್ತಕ್ಕಂಥದ್ದು ಆಗಿರ್ಬೋದು. ಮುಂಚೆನೇ ಗ್ರಹಗತಿಗಳು ನಮಗೆ ವಿಶ್ಲೇಷಣೆ ಕೊಡುತ್ತೆ. ಇಲ್ಲಿ ವಿಚಾರವಾದಿಗಳು, ಎಸ್ಪೆಷಲಿ ಸೈಂಟಿಸ್ಟ್ಗಳು, ರಿಸರ್ಚ್ಗಳು, ಟೀಚರ್ಗಳು, ಲಾಯರ್ಗಳು, ದೊಡ್ಡ ದೊಡ್ಡ ಡಾಕ್ಟ್ರುಗಳು, ಪೊಲಿಟಿಷಿಯನ್ಗಳು, IAS ಆಫೀಸರ್ಸು, ಕಮಿಷನರ್ಸು, ದೊಡ್ಡ ದೊಡ್ಡ ಕಂಪ್ನಿಲಿರ್ತಕ್ಕಂಥ ಹೆಡ್ಸು, ಸ್ವಲ್ಪ ಈ ಕಡೆ ನಮ್ಮ ಭವಿಷ್ಯ ಏನೇನು ಹೇಳಿದ್ದೀವಿ ಅನ್ನೋ ಕಡೆ ಗಮನ ಕೊಟ್ಟರೆ, ಜ್ಯೋತಿಷ್ಯದಲ್ಲಿ ಒಂದು ಸತ್ಯ ಇದೆ. ಜ್ಯೋತಿಷ್ಯನ ಯಾವ್ಯಾವ ರೀತಿ ನಾವು ಜಗತ್ತಿಗೆ ಉಪಯೋಗಿಸ್ಕೋಬೋದು, ನಮ್ಮ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಕ್ಕೆ ಮಾತ್ರ ನಾವು ಜ್ಯೋತಿಷ್ಯನ ಬಳಸ್ಕೊಳ್ತಾ ಇರತಕ್ಕಂಥದ್ದು ವಿಷಾದ ವ್ಯಕ್ತಪಡಿಸ್ತೀವಿ. ಈ ರೀತಿಯಾಗಿರ್ತಕ್ಕಂಥದ್ದು ಈಗ ಒಂದು ಕಾಲ್ ತೊಗೊಂಡ್ರೆ ಸಾಕು ಸ್ಟಾರ್ಟ್ ಆಗಿಬಿಡ್ತದೆ. ಅವರವರ ವೈಯಕ್ತಿಕ, ಅವರವರ ಬದುಕು, ಅವರವರ ಸ್ವಾರ್ಥ ಹೆಚ್ಚಾಗಿದೆ. ಈ ಸ್ವಾರ್ಥಕ್ಕೆ ಕಳ್ಳ ಜ್ಯೋತಿಷರು, ಕಾಂಪೌಂಡ್ರುಗಳು ಮಣೆ ಹಾಕಿ ಹೊಟ್ಟೆಪಾಡಿಗಿನ ಹೆಚ್ಚಾಗಿ ಸುಪ್ಪತ್ತಿಗೆಯನ್ನು ವಾಮ ಮಾರ್ಗದಲ್ಲಿ ತಗೊಳ್ತಾ ಇದ್ದಾರೆ. ಸುಪ್ಪತ್ತಿಗೆ ನ್ಯಾಯದಾರಿಯಲ್ಲಿ ತಗೊಳ್ಳಿ, ದೇವರು ಯಾವತ್ತೂ ಮೆಚ್ತಾನೆ. ಅನ್ಯಾಯದ ದಾರಿ, ಸುಳ್ಳಿನ ದಾರಿ, ನಿಮಗೆ ಆ ದೋಷ ಇದೆ, ಈ ದೋಷ ಇದೆ, ಇಂಥ ಪೂಜೆ ಮಾಡಿ ಅಂತ ಹೇಳ್ತಕ್ಕಂಥದ್ದು. ಮತ್ತು ಜ್ಯೋತಿಷ್ಯದಲ್ಲಿ ಮೂಢನಂಬಿಕೆ ಸೃಷ್ಟಿ ಮಾಡ್ತಕ್ಕಂಥದ್ದು. ಯಾವುದೋ ಒಂದು ಮೊನ್ನೆ ರೀಸೆಂಟಾಗಿ ಒಂದು ಗ್ಲಾಸಲ್ಲಿ ಅರಿಶಿನ ಹಾಕ್ಬಿಟ್ರೆ ಅದನ್ನು ನೋಡಿದ್ರೆ ದೆವ್ವಗಳೆಲ್ಲ ಬರ್ತವೆ ಅಂತ, ನಕಾರಾತ್ಮಕ ಶಕ್ತಿ ಬರ್ತಕ್ಕಂಥದ್ದು. ಏನು ನಮ್ಮ ಕಣ್ಣಿಗೆ, ನಾನು 30 ವರ್ಷ ಆಯ್ತಪ್ಪ ಜ್ಯೋತಿಷ್ಯ ಕಲಿತು, ಧ್ಯಾನನೂ ಮಾಡ್ತೀವಿ, ಜ್ಯೋತಿಷ್ಯದ ಪುಸ್ತಕ ಬರೆದಿದ್ವಿ, ಯಂತ್ರ ಮಂತ್ರ ತಂತ್ರ ಅನ್ನೋ ಪುಸ್ತಕ ಬರೆದಿದ್ದೀವಿ. ಇಷ್ಟೆಲ್ಲ ಪುಸ್ತಕ ಬರೆದಿದ್ರು ಕೂಡ ನನಗೆ ಯಾವುದಾದ್ರು ಪ್ರದೇಶದಲ್ಲಿ ಬಂದರೆ ಎಲ್ಲೂ ಕೂಡ ನಕಾರಾತ್ಮಕ ಕಾಣಿಸಲ್ಲಪ್ಪ. ನಾನೇನು ಇದಲ್ಲ, ಮೈಕ್ರೋಸ್ಕೋಪ್ ಅಲ್ಲ, ಟೆಲಿಸ್ಕೋಪ್ ಅಲ್ಲ, ಕ್ಯಾಮ್ರಾನೂ ಅಲ್ಲ, ಅವೆಲ್ಲ ಸುಳ್ಳು. ನಮಗಿಲ್ಲೇನೋ ಅಗೋಚರ ಶಕ್ತಿ ಇದೆ. ಯಾವುದೋ ಒಂದು ಮೂವಿಲಿ ಬಂದಿತ್ತಲ್ಲ, ಇಲ್ಲಿ ಒಂದು ಸಮಸ್ಯೆ ಇದೆ, ಅವೆಲ್ಲ ನಾಟಕ, ಪಕ್ಕಾ ನಾಟಕ.
ಎಲ್ಲ ಉದರ ನಿಮಿತ್ತಂ ಜ್ಯೋತಿಷ್ಯದಲ್ಲಿ ಬಹುಕೃತ ವೇಷಂ. ಇನ್ನೊಂದ್ಸತಿ ಹೇಳ್ತೀನಿ, ಉದರ ನಿಮಿತ್ತಂ ಜ್ಯೋತಿಷ್ಯದಲ್ಲಿ ಬಹುಕೃತ ವೇಷಂ. ಆದರೆ ಉದರ ನಿಮಿತ್ತಂ ಹೊಟ್ಟೋಯ್ತು. ಈಗ ಹಿಂದಿನ ಕಾಲದಲ್ಲೇನೋ ಉದರ ನಿಮಿತ್ತ, ಈಗ ಸ್ಟೈಲ್ ನಿಮಿತ್ತಂ ಆಗಿಬಿಟ್ಟಿದೆ, ಎಕನಾಮಿಕಲ್ ಪ್ರೋಗ್ರೆಸ್ ನಿಮಿತ್ತಂ ಆಗಿಬಿಟ್ಟಿದೆ, ಅಥವಾ ಅತ್ಯಂತ ಮೆಟೀರಿಯಲಿಸ್ಟಿಕ್ ನಿಮಿತ್ತಂ ಆಗಿಬಿಟ್ಟಿದೆ. ಆದರೆ ಅದೆಲ್ಲ ಕೂಡ ಸಾಧನೆಗೆ ಇಟ್ಟು ಪಡೆದ್ರೆ ಅದಕ್ಕೊಂದು ವ್ಯಾಲ್ಯೂ. ನೀವೊಂದು ಏನಾದ್ರು ಒಂದು ಕಂಡುಹಿಡೀರಿ, ಒಂದು ಕಾರ್ ಕಂಡುಹಿಡೀರಿ, ಒಂದು ನೀರಿಂದ ಕಾರ್ ಓಡುತ್ತೆ ಅಂತ ಕಂಡುಹಿಡೀರಿ, ಅದಕ್ಕೆ ಕೋಟಿ ತೊಗೊಳ್ಳಿ, ಒಳ್ಳೆಯದೇ. ನಬಡಿ ಇಲ್ವರಿ. ಏನಾದ್ರು ಒಂದು ಸಾಫ್ಟ್ವೇರ್ ಕಂಡುಹಿಡೀರಿ, ಅದರಿಂದ ಹೆಲ್ಪ್ ಆಗುತ್ತೆ. ಲೈಕ್ ಇವಾಗ ಮನೆಗೆ ಅಂಗಡಿಯಿಂದ ಬರ್ತದಲ್ಲ, ಹೋಟ್ಲಿಂದೆಲ್ಲ ತಿಂಡಿ ಬರ್ತದಲ್ಲ, ಅದು ಯಾರೋ ಒಬ್ರು ಕಂಡುಹಿಡಿದ್ರು, ಎಸ್ ಶ್ಲಾಘನೀಯ, ದುಡ್ಡು ಬರ್ತಾಯಿದೆ, ಓಕೆ, ದಟ್ ಈಸ್ ರೈಟ್ ವೇ ಆಫ್ ಅರ್ನಿಂಗ್. ಏನಾದ್ರು ಒಂದು ಬಿಸ್ನೆಸ್ ಮಾಡಿ ನ್ಯಾಯಯುತವಾಗಿ ಹೆಚ್ಚಾಗಿ ಮಾಡಿ. ಯಾವಾಗಲೂ ಅಷ್ಟೇ ಜೀವನದಲ್ಲಿ ವ್ಯಾಪಾರ ನ್ಯಾಯವಾಗಿ ಮಾಡಿದ್ರೆ ಅದು ಒಳ್ಳೆಯದೇ. ವ್ಯಾಪಾರ ದ್ರೋಹ ಚಿಂತನಂ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಆದರೆ ವ್ಯಾಪಾರ ಸರಿಯಾಗಿ ಮಾಡಿದ್ರೆ ಅದು 7ನೇ ಮನೆ ಬರುತ್ತೆ. ಅನ್ಯಾಯವಾಗಿ ಮಾಡಬೇಕು ಅಂತಂದರೆ ಅದು 8ನೇ ಮನೆ ಬರುತ್ತೆ. 8ನೇ ಮನೆ ಪಾಪಗ್ರಹಗಳಾಗಿ ಪಾಪರಾಶಿಗಳಲ್ಲಿ ಕೂತ್ಕೊಂಡಾಗ ಇಂಥ ಕಾಂಪೌಂಡ್ರುಗಳು ಇರ್ತಾರೆ. ಆ ಕಾಂಪೌಂಡ್ರ್ ಜಾತಕನೂ ನಮ್ಗೆ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ. ಇವನು ಸತ್ಯ ಹೇಳ್ತಾನೆ ಜ್ಯೋತಿಷದಲ್ಲಿ, ಇವನು ಬರೀ ಬಂದವ್ರಿಗೆಲ್ಲ ಟೋಪಿ ಹಾಕ್ತಾನ, ಬಂದವ್ರಿಗೆಲ್ಲ ಪೂಜೆ ಹಾಕ್ತಾನ, ಆಮೇಲೆ ಅವನ ಕಪಟ ಮಾತುಗಳಿಂದ ಲಕ್ಷಾಂತರ ರೂಪಾಯಿ, 50,000 ಕೊಡಿ, 60,000 ಕೊಡಿ, ಆ ಹೋಮಕ್ಕೆ ಖರ್ಚಾಗೋದು ಒಂದು 5,000 ಇರೋಲ್ಲ, ಸಾಮಗ್ರಿಗಳಿಗೆ 5,000 ಇರೋಲ್ಲ. ನೀವು 1000 ಜನ ಕರ್ಕೊಂಬಂದು ದೊಡ್ಡ ಇಟ್ಟಿಗೆ ಹಾಕಿದ್ರೂ ಕೂಡ 10,000 ಮೇಲೆ ಇರೋಲ್ಲ. ನೀವು ಅದನ್ನು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡ್ತಾರೆ. ನಾನು ಅದನ್ನು ಸ್ಪಿರಿಚುವಲ್ ಅಂತ ಕರೆಯಲ್ಲ, ನನ್ನ ಅನುಭವದಲ್ಲಿ ಸ್ಪಿರಿಚುವಲ್ ಇಲ್ಲ. ಒಂದು ಹಬ್ಬಗಳ ಇದೇನಾದ್ರು ಒಂದು ಪೂಜೆ ಮಾಡಿದ್ರೆ ಹೋಮಕುಂಡಲ್ ಸುತ್ತ ಈ ಮರದ ಪ್ಲೇಟ್ಸ್ ಬರ್ತದಲ್ಲ, ಆ ಪ್ಲೇಟ್ಸಲ್ಲೆಲ್ಲ ಪೂರ್ತಿ ಲಾವಂಚ ಮತ್ತು ಬಿಳಿ ಸಾಸಿವೆಗಳು ಅದು ಇದು ಫುಲ್ ಇಟ್ಬಿಟ್ಟಿರ್ತಾರೆ. ಗಂಧಗಡಿಗೆ ಹೋಗಿ ಕೇಳಿದ್ರೆ 30 ರೂಪಾಯಿ 20 ರೂಪಾಯಿಗೆ ಎಲ್ಲ ಸಿಕ್ಬಿಡುತ್ತೆ. ಆದರೆ ಡೆಕೋರೇಷನ್ ಮಾಡಿ ನೋಡಿದ್ರೆ ಅದನ್ನು ದಿನನಿತ್ಯದ ಬಳಕೆಗೆ ಬಳಸೋದಿಲ್ಲ ನಾವು. ಆ ದಿನನಿತ್ಯದ ಬಳಕೆಗೆ ಬಳಸೋದಿಲ್ಲದೆ ಇರೋದ್ರಿಂದ ಅದು ಏನೋ ಕಾಸ್ಟ್ಲಿ ಇರ್ಬೋದು ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಅಲ್ಲಿಟ್ಟಿರೋ ವೆರೈಟಿ ನೋಡಿದ್ರೆ ಅಲ್ಲಿ ಕುಂಕುಮದೊಂದು ಮತ್ತು ಅರಿಶಿಣದ ಕೊಂಬು, ತೆಂಗಿನಕಾಯಿಗಳು, ಕಳಶಕ್ಕೆ ಫುಲ್ಲು ಸುತ್ತಿರ್ತಾರೆ. ನಾನು ಹಿಂದೂ ವಿಧಾನಗಳಿಗೆ ವಿರುದ್ಧ ಅಲ್ಲ, ಆದರೆ ಪದ್ಧತಿ ಮೇಲೆ ಮೋಸ ಮಾಡ್ತಕ್ಕಂಥದ್ದು ವಿರುದ್ಧ ಅಷ್ಟೇ. ಇದನ್ನು ಅರ್ಥ ಮಾಡ್ಕೋಬೇಕೆಲ್ಲರೂ. ನಾನು ಅದನ್ನು ಇಷ್ಟಪಡ್ತೀನಿ, ಆ ವೈಭೋಗನ ಇಷ್ಟಪಡ್ತೀನಿ. ದೊಡ್ಡದಾಗಿ ಮಂಡಲವನ್ನು ಬರೀತಾರೆ, ಸಂತೋಷ, ಆಕರ್ಷಣೀಯವಾಗಿದೆ, ಆಹ್ವಾನ ಮಾಡ್ತೀವಿ. ಆದರೆ ಆ ಹೆಸರಲ್ಲಿ ಸುಲಿಗೆ ಮಾಡ್ತಕ್ಕಂಥದ್ದು ತಪ್ಪು. ಸುಲಿಗೆ ಮಾಡ್ತಾರೆ. ಒಬ್ಬರು ನೋಡಿ ಈ ಥರ ನಾವು ಮಾಡ್ತೀವಿ ಅನ್ನೋದು ಬರುತ್ತೆ. ಖಂಡಿತ ಯಾರ್ದೋ ಮನೇಲಿ ನಾವು ಹೋಗ್ತೀವಿ, ನೋಡ್ತೀವಿ, ಇದೇ ಥರ ನಮ್ಮ ಮನೇಲೂ ಮಾಡಬೇಕು ಅನ್ನೋದೊಂದು ಮನಸ್ಸು ಬರುತ್ತೆ, ಮಾಡಿಸಿ. ಮನುಷ್ಯ ಭಯದಿಂದ ಪೂಜೆ ಮಾಡ್ತಾ ಇದ್ದಾನೆ ಹೊರತು ಭಕ್ತಿಯಿಂದ ಅಲ್ಲ. ಕೆಲಸನೂ ಕೂಡ ಭಯದಿಂದ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಎಲ್ಲೆಲ್ಲಿ ಕೆಲಸಕ್ಕೆ ಹೋಗ್ತಾರೆ ಅದೆಲ್ಲ ಭಯದಿಂದ ಮಾಡ್ತಾ ಇದ್ದಾರೆ, ಭಕ್ತಿಯಿಂದ ಯಾರೂ ಮಾಡಲ್ಲ. ಯಾವಾಗ ದೇವರಿಗೆ ಕೆಲಸದ ವಿಚಾರ, ಅದು ಆರ್ಥಿಕ ಪರಿಸ್ಥಿತಿ ಲೆಕ್ಕ ಮಾಡಿದ್ರೂ ಕೂಡ ಭಯದಿಂದ ಇರಲಿ. ಆದರೆ ದೇವರ ವಿಚಾರದಲ್ಲಿ ಭಯದಿಂದ ಮಾಡಿದ್ರೆ ಯಾವುದೇ ರೀತಿ ಫಲಗಳು ಬರೋದಿಲ್ಲ, ಸಾಧ್ಯವೇ ಇಲ್ಲ ಬರೋಕ್ಕೆ. ಒಂದೇ ಒಂದು ಮೂಲ ಧ್ಯಾನ, ಮಂತ್ರಗಳು, ದಾನಗಳು, ಹಾಗೆ ಸಮಾಧಾನವಾಗಿರ್ತಕ್ಕಂಥದ್ದು. ಸಕ್ಸಸ್ ಬಂದೇ ಬರುತ್ತೆ. ಹಾಗೆ ವಿಚಾರವನ್ನು ಸರಿ ತಪ್ಪು ಹೇಳ್ತಕ್ಕಂಥ ಮನೋಭಾವ ಬೆಳೆಸ್ಕೋಬೇಕು. ಒಂದು ಶೋಧ ಮಾಡಿ, ಒಂದು ಪ್ರಯೋಗ ಮಾಡಿ, ಇದು ಸತ್ಯ ಅಂದಮೇಲೆ ಅದಕ್ಕೆ ಅಸತ್ಯಕ್ಕೆ ಮುಂದುವರಿಬೇಕು. ತುಂಬ ಜನ ನಮ್ಮ ಜ್ಯೋತಿಷ್ಯ ಕಲಿತಾರೆ, ಸಾಕಷ್ಟು ಜನ ಅಭಿಮಾನ ಇದೆ. ಆದರೆ ಅಭಿಮಾನಕ್ಕೆ ತಕ್ಕಾಗಿ ಅವರು ಮನಸ್ಫೂರ್ತಿಯಾಗಿ ಗ್ರಹಗಳಿಗೋಸ್ಕರ ಪ್ರಚಾರ ಮಾಡೋದಿಲ್ಲ, ನಾನು ನೋಡಿದ್ದೀನಿ.
ನನ್ನ ರೀತಿ ಪ್ರಚಾರ ಮಾಡಲ್ಲ, ನೋಡಿದ್ದೀನಿ ತುಂಬ ಕಮ್ಮಿ ನನ್ನ ಸ್ಟೂಡೆಂಟ್ಸು. ಅವಾಗ ಅರ್ಥ ಆಗುತ್ತೆ ಪಬ್ಲಿಕ್ಗೆ ಸ್ವಲ್ಪ ವಿಚಿತ್ರವಾಗಿದೆ. ಯಾಕೆಂದರೆ ಕೆಲವೊಂದು ಸತಿ ನನ್ನ ಸ್ಟೂಡೆಂಟ್ಸು ನನ್ನ ಹತ್ರನೇ ಕಲಿತು ಬೇರೆ ಕಡೆ ಹೋಗಿರೋ ನಿದರ್ಶನ ಇರ್ತವೆ. ಅದು ಹೊಟ್ಟೆ ಕಿಚ್ಚಲ್ಲ. ಇಲ್ಲಿ ನನ್ನ ಜ್ಞಾನದಲ್ಲಿ ಏನು ಕಮ್ಮಿ ಆಯಿತು, ಏನು ಕೊರತೆ ಆಯಿತು, ಬಟ್ ನಾನು ಒಳಗಡೆ ಇಂಟ್ರೋಸ್ಪೆಕ್ಟ್ ಮಾಡ್ಕೋಬೇಕಾಗತ್ತೆ. ಹೇಳ್ಕೊಟ್ಟಿರೋ ವಿಧಾನ ಸರಿ ಇಲ್ವಾ, ಅಥವಾ ಅವ್ರು ಹೇಳ್ಕೊಟ್ಟಿರ್ತಕ್ಕಂಥ ಸಬ್ಜೆಕ್ಟಲ್ಲಿ ಲೋಪ ಇದೆಯಾ ಅನ್ನೋದು ನಾನು ಇಂಟ್ರೋಸ್ಪೆಕ್ಟ್ ಮಾಡ್ಕೊಳ್ಬೇಕಷ್ಟೇ ಹೊರತು ಅವ್ರು ಹೋದರೂ ಇನ್ನು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಜ್ಞಾನಕ್ಕೆ ಎಲ್ಲಿ ಬೇಕಾದ್ರೂ ಪಡಿಬೋದು. ಅದು ಹೊಟ್ಟೆಯವರಿ ಅಲ್ಲ, ಅದು ನಮಗೆ ಒಂದು ಅವಲೋಕನ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ನಮ್ಮ ವಿದ್ಯಾರ್ಥಿಗಳು ಯಾವಾಗ 60,000 ಜನನೂ ಕೂಡ ಜ್ಯೋತಿಷ್ಯ ಚಾಲೆಂಜ್ ಮಾಡ್ತೀವಿ ಅಂತ ಹೋದರೆ ಸಮಾಜದಲ್ಲಿ ಒಂದು ಹೊಸ ಕ್ರಾಂತಿ ಬರುತ್ತೆ, ಹೊಸ ಆವಿಷ್ಕಾರ ಬರುತ್ತೆ. ಇವತ್ತು ನಮ್ಮ PM ಒಬ್ಬ, ಯೋಚನೆ ಮಾಡಿ, ಒಬ್ಬ PM ಮೋದಿ ಅಕೇಲ ಅಂತ ಇರ್ತಾರೆ, ಅದು ನಿಜ. ಅದು ಅವ್ರು ಅಕೇಲ ಮಾಡ್ತಾಯಿದ್ದಾರೆ, ಎಲ್ಲೆಲ್ಲ ಕಡೆ ಹೋಗ್ತಾ ಇದ್ದಾರೆ. ಆ ಬೇರೆ ಪಕ್ಷದವರು ಕಾಲೆಳೆಯೋದು ಸಾಮಾನ್ಯ ಇದ್ದೇ ಇರುತ್ತೆ. ಆದರೆ ಕಾಲೆಳೆಯಿದ್ರೂ ಕೂಡ ವೈಯಕ್ತಿಕವಾಗಿ ಕಾಲೆಳಿಬಾರ್ದು. ಆ ಕಾಲೆಳೆದ್ರೆ ಏನೇನು ಮಾಡಬೇಕು ಅನ್ನೋದನ್ನು ವಿಚಾರ ಮಾಡಿ ಕಾಲೆಳಿಬೇಕು. ಮಾಡಿದ್ದಕ್ಕೆಲ್ಲ ಒಂದು ಕೊಂಕು ಮಾಡಿದ್ರೆ ಅದು ರಾಜಕೀಯ ಆಗುತ್ತೆ. ರಾಜಕೀಯ ಆದರೆ ಹಾಗೆ, ಅದು ರಾಜಕೀಯದಲ್ಲೂ ನಮ್ಮ ಡೆಮೊಕ್ರಸಿಯಲ್ಲಿಯೂ ಕೂಡ ಒಬ್ಬ ವ್ಯಕ್ತಿ ದೇಶವನ್ನು ಹೀಗೆ ನಡೆಸ್ತಾ ಇರ್ತಕ್ಕಂಥದ್ದು ಭಾಳ ಒಳ್ಳೆಯದಾಗುತ್ತೆ. ಬಟ್ ಆದರೆ ಎಷ್ಟು ದಿವಸ, ಎಲ್ಲದಕ್ಕೂ ಒಂದು ಎಂಡ್ ಬರುತ್ತಲ್ವ. ವಯಸ್ಸಿಗೂ ಎಂಡಾಗುತ್ತೆ, ಆ ಒಂದು ಲೇಬಲ್ಗೂ ಎಂಡಾಗುತ್ತೆ, ಅವರ ಸ್ಥಾನಕ್ಕೂ ಎಂಡಾಗುತ್ತೆ, ಒಂದು ಎರಾನು ಮುಗಿಯುತ್ತೆ. ಹೊಸ ಜನ, ಹೊಸ ಚೈತನ್ಯ, ಹೊಸ ಹುರುಪು ಬಂದಾಗ ಆ ವ್ಯಕ್ತಿಗಳನ್ನು ಆದರ್ಶವಾಗಿಟ್ಕೊಂಡು ನಾವು ಕಲಿಬೇಕು. ಸೊ ಜ್ಯೋತಿಷ್ಯ ಕಲ್ತಿರ್ತಕ್ಕಂಥ ಎಲ್ಲರೂ ಕೂಡ ಸರಿಯಾದ ಮಾರ್ಗದಲ್ಲಿ ಪ್ರಚಾರವನ್ನು ಮಾಡಬೇಕು. ಯಾರು ಏನು ಬೇಕಾದ್ರೂ ಹೇಳಲಿ. ನಿಮ್ಮ ಫ್ರೆಂಡ್ಸವ್ರು ರಿಜೆಕ್ಟ್ ಮಾಡ್ತಾರೆ, ಗೊತ್ತಿದೆ. 1 ನಿಮಿಷ ತೊಗೊಳ್ತೀನಿ. ನಿಮ್ಮ ಫ್ರೆಂಡ್ಸ್ ರಿಜೆಕ್ಟ್ ಮಾಡ್ತಾರೆ, ನಿಮ್ಮ ಸ್ನೇಹಿತರು ಅದು ಇದು ಅಂತ ಹೇಳ್ತಾರೆ, ಮಾಡೋಕ್ಕೆ ಕೆಲಸ ಇಲ್ಲ ಅಂತಾರೆ. ಗ್ರಹಗಳಿಗೋಸ್ಕರ ನೀವು ಮಾತಾಡಿ. ನಿಮ್ಮ ಜ್ಯೋತಿಷ್ಯದಲ್ಲಿ ಸತ್ಯ ಅಂತ ತಿಳಿದಿದ್ದು ಗ್ರಹಗಳು ನಮಗೆ ಪ್ರಚೋದನೆ ಕೊಡ್ತಾ ಇದ್ದಾವೆ ಲೈಫಲ್ಲಿ ಅಂತಂದಾಗ, ಸ್ಪೀಕ್ ಫಾರ್ ದಿ ಸೇಕ್ ಆಫ್ ದಿ ಪ್ಲ್ಯಾನೆಟ್ಸ್, ಟೇಕ್ ಕೇರ್ ಆಫ್ ದಿ ಪ್ಲ್ಯಾನೆಟ್ಸ್, ಪ್ಲ್ಯಾನೆಟ್ಸ್ ವಿಲ್ ಟೇಕ್ ಕೇರ್ ಆಫ್ ಯು ಅಂತ ಬರೀ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ನಿಮಗೂ ಹೇಳ್ತೀನಿ. ದೇ ವಿಲ್ ಹೆಲ್ಪ್ ಯು ಅ ಲಾಟ್. ಹೆದರ್ಕೊಂಡು ಹೋಗಿ ಪೂಜೆ ಮಾಡಿಸೋದಲ್ಲ, ಹೆದರ್ಕೊಂಡು ಹೋಗಿ ಮಾಡೋದು. ಹಣೆ ಬರನ ಬದಲಾಯಿಸೋಕ್ಕಾಗಲ್ಲ, ಆದರೆ ನೆಮ್ಮದಿಯಾಗಿರೋಕ್ಕೆ ಸಾಕಷ್ಟು ಮಾರ್ಗಗಳು ಜ್ಯೋತಿಷ್ಯದಲ್ಲಿ ಕೊಟ್ಟಿದ್ದಾರೆ ನಮ್ಮ ಋಷಿಮುನಿಗಳು. ಅವ್ರಿಗೆ ಒಂದು 1000 ವಂದನೆ ಮಾಡ್ತಾ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಗುರುಗಳು ಈವರೆಗೂ ಹೇಳಿದಂತಹ ಪ್ರೆಡಿಕ್ಷನ್ಸ್ ಎಲ್ಲವೂ ಕೂಡ ನಿಜ ಆಗ್ತಾ ಇರುವಂಥದ್ದು. ಇನ್ನು ನಕ್ಷತ್ರ ನಾಡಿ ರೇಖೆ ಹೀಲಿಂಗ್ ಆನ್ಲೈನ್ ಕೋರ್ಸಸ್ ಜುಲೈ 23ರಿಂದ ಆರಂಭವಾಗ್ತಾ ಇದೆ. ಜ್ಯೋತಿಷ್ಯ ಕೂಡ ಆಗಸ್ಟ್ 11ರಿಂದ ಶುರುವಾಗ್ತಾ ಇದೆ. ಕುಟುಂಬ ಸಮೇತರಾಗಿ ಈ ಒಂದು ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸನ್ನು ಕೂಡ ಅಟೆಂಡ್ ಮಾಡಬಹುದು, ಹಾಗೆ ನಿಮ್ಮ ಜೀವನವನ್ನು ಕೂಡ ರೂಪಿಸ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೂಡ ನೀಡಿದರು ಗುರೂಜಿಯವರು. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾರೆ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.